ಅಭಿಮಾನಿಗಳು ನಿಮ್ಮನ್ನು ಯಾವ ಬಿರುದುಗಳಿಂದ ಗುರುತಿಸಬೇಕು? ಸಕಲ ಕಲಾ ವಲ್ಲಭ ಎಲ್ಲ ಆಟವ ಬಲ್ಲವ. ಎಸ್, ಇವತ್ತು ಬಿಗ್ ಬಾಸ್ ನಿಮ್ಮನ್ನ ಅಭಿಮಾನಿಗಳು ಯಾವ ಯಾವ ಹೆಸರಿನಿಂದ ಕರಿಬೇಕು, ಯಾವ ಯಾವ ಬಿರುದಿನಿಂದ ಕರಿಬೇಕು ಅಂದಾಗ ತುಂಬಾ ಅಂದ್ರೆ ತುಂಬಾ ಜನ ಏನೇನೋ ಬರ್ಕೊಂಡ್ರು. ಆದರೆ ನಮ್ಮ ಗಿಲ್ಲಿ ಬರ್ದಿರ್ತಕ್ಕಂಥ ಕೆಲವು ಪದಗಳು, ಕೆಲವು ಬಿರುದುಗಳು ನಿಜವಾಗ್ಲೂ ತುಂಬಾ ಖುಷಿ ಕೊಡುತ್ತೆ. ಎಸ್, ನೀವು ನೋಡ್ತಾ ಇರ್ಬೋದು, ಗಿಲ್ಲಿಯ ಅಭಿಮಾನಿಗಳು ಈ ರೀತಿ ಕರಿಬೇಕಂತೆ ಗಿಲ್ಲಿನ. ಎಸ್, ಗಿಲ್ಲಿ ಏನೇನಂತ ಕರಿಬೇಕು ಅಂತ ಬರ್ದಿದ್ದಾನೆ. ಸಿಂಪಲ್ ಆಗಿ ನೋಡ್ಕೊ ಬರೋಣ. ಒಂದರಲ್ಲಿ ಪ್ಲಸ್ ಎಷ್ಟು ಬರ್ದಿದ್ದಾನೆ, ಮೈನಸ್ ಎಷ್ಟು ಬರ್ದಿದ್ದಾನೆ ಅಂತ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಫಸ್ಟು ಆ್ಯಕ್ಚುಲಿ ಏನು ಹೆಡ್ಡಿಂಗ್ ಕೊಟ್ಟಿರೋದು ನೋಡಿ, ಪಳಾರ್ ಗಿಲ್ಲಿ ಅವ ನಿಜವಾಗ್ಲೂ ಇದು ಖುಷಿ ಕೊಡುತ್ತೆ. ಯಾಕೆ ಅಂತಂದರೆ ಈ ಮಾತಿಗೆ ಒಂದು ಸಾರಿ ಅಶ್ವಿನಿ ಗೌಡ ಅವರು ಜಗಳಕ್ಕೆ ಬದ್ದಿದ್ರು. ಇವರು ಪಳಾರ್ ಅಂತ ಪದವನ್ನು ಉಪಯೋಗಿಸ್ಬಿಟ್ಟಿದ್ದ ರಜತ್ತು. ಪಳಾರ್ ಗಿಳಾರ್ ಅಂತೆಲ್ಲ ಉಪಯೋಗಿಸ್ತಾನೆ, ಹಾಗೆ ಹೀಗೆ ಅಂದ್ಬಿಡೋದು. ಏನು ಸಿಕ್ಕಾಬಿಟ್ಟೆ ಅಶ್ವಿನಿ ಗೌಡ ಆ್ಯಕ್ಚುಲಿ ರಜತ್ತು ಮತ್ತು ಚೈತ್ರ ಕುಂದಾಪುರ್ ಇದ್ದಾಗ ಇದಾಗಿದ್ದು. ಆ್ಯಕ್ಚುಲಿ ಚೈತ್ರ ಕುಂದಾಪುರ್ ಅವರು ಅದಕ್ಕೆ ಒಂದು ಕರೆಕ್ಟ್ ಆದಂಥ ಒಂದು ಉದಾಹರಣೆಯನ್ನು ಕೂಡ ಕೊಟ್ಟಿದ್ರು. ಪಳಾರ್ ಅಂತಂದರೆ ಏನು ಅಂತಂದರೆ ಬುದ್ಧಿವಂತ ಅಂತ. ಎಸ್, ಪಳಾರ್ ಗಿಲ್ಲಿ, ಬುದ್ಧಿವಂತ ಗಿಲ್ಲಿ ಅಂತ ಕರಿಬೇಕಂತೆ. ಆಮೇಲೆ ನೋಡಿ ನಮ್ಮ ಗಿಲ್ಲಿ ಎರಡನೇದು ಇನ್ನೊಂದು ಕೊಡ್ತಾ ಇದ್ದಾನೆ, ಆ್ಯಸ್ ಕಲಾಕಾರ್ ಗಿಲ್ಲಿ ಅಂತಲೂ ಕೂಡ ಕರಿಬೇಕಂತೆ ಗಿಲ್ಲಿನ ಬಿರುದು ಕೊಟ್ಟು. ಇನ್ಮೇಲೆ ಹೊರಗಡೆ ಬಾ ಗಿಲ್ಲಿ, ನಿನ್ನ ಆಲ್ಮೋಸ್ಟ್ ನಿಮ್ಮ ಅಭಿಮಾನಿಗಳು ಇದೇ ರೀತಿ ಕರೆಯೋದು ಆಯ್ತಾ. ಏನಂತ, ಒಂದು ಪಳಾರ್ ಗಿಲ್ಲಿ, ಇನ್ನೊಂದು ಕಲಾಕಾರ್ ಗಿಲ್ಲಿ. ಕಲಾಕಾರ ಅಂದರೆ ಎಸ್ ಕಲಾಕಾರ ಬಿಡ ಮಗ ಏನೋ ಅಂತ ಅಂತಾರೆ ನೋಡಿ, ಎಲ್ಲ ವಿದ್ಯೆಗಳನ್ನು ಗೊತ್ತಿರ್ತಕ್ಕಂಥ ಕಲಾಕಾರ ಗಿಲ್ಲಿ. ಎಸ್, ಇನ್ನು ಮೂರನೇದು ನೋಡಿ ಆ್ಯಕ್ಚುಲಿ ಆ್ಯಸ್ ಕಿತಾಪತಿ ಕಿಂಗ್. ಆ್ಯಕ್ಚುಲಿ ಇದು ಜನ ಹೇಳಬೇಕಪ್ಪ, ಗಿಲ್ಲಿ ಜನ ಹೇಳಬೇಕು ಕಿತಾಪತಿ ಕಿಂಗು ಅಂತ. ಆ್ಯಕ್ಚುಲಿ ಇದನ್ನು ನಮ್ಮ ಗಿಲ್ಲಿನೇ ಹೇಳ್ಕೊಂಡಿದ್ದಾನೆ. ಆ್ಯಕ್ಚುಲಿ ಯಾಕೆಂದರೆ ನೋಡಿ, ನಾವೇನು ಮಾಡ್ತೀವಿ, ನಾವೇನು ಹೇಳ್ತೀವಿ, ಅಥವಾ ನಮ್ಮ ಆಟ ಏನು ಅನ್ನೋದನ್ನು ನಾವೇ ಅರ್ಥಕೋಬೇಕಂತೆ. ಆದರೆ ಗಿಲ್ಲಿ ಇದ್ರ ಬಗ್ಗೆ ಚೆನ್ನಾಗಿ ಅರ್ಥಕೊಂಡಿದ್ದಾನೆ, ತನ್ನ ಬಗ್ಗೆ ತಾನು. ಕಿತಾಪತಿ ಕಿಂಗ್ ಅಂತ ಕರಿಬೇಕಂತೆ ಜನ. ಆಮೇಲೆ ಕ್ವಾಟ್ಲೆ ಈಗಾಗಲೇ ಕ್ವಾಟ್ಲೆ ಅಂತ ಸಿನಿಮಾನು ಕೂಡ ಬಂದಿದೆ. ಕ್ವಾಟ್ಲೆ ಕೊಡೋದ್ರಲ್ಲಿ ಆ್ಯಕ್ಚುಲಿ ನೀವು ನೋಡ್ತಾ ಇರ್ಬೋದು, ಮಂಜಣ್ಣನೇ ಸಿಕ್ಕಾಪಟ್ಟೆ ಕ್ವಾಟ್ಲೆ ಕೊಡ್ತಾನೆ ಅಂತ ತುಂಬ ಜನ ಅಂದ್ಕೊಂಡಿದ್ರು. ಆದರೆ ನಮ್ಮ ಗಿಲ್ಲಿನೂ ಕೂಡ ಕ್ವಾಟ್ಲೆ ಅಂತ ಕರಿಬೇಕು, ನನ್ನಲ್ಲಿ ಕೂಡ ಕ್ವಾಟ್ಲೆ ಕೊಡುವಂಥ ಬಹುತೇಕ ಗುಣ ಇದೆ ಅಂತ ಆ್ಯಕ್ಚುಲಿ ಇಲ್ಲಿ ತನ್ನ ಬಿರುದನ್ನು ತಾನು ಕೊಟ್ಕೊಂಡಿದ್ದಾನೆ. ಎಸ್, ಇನ್ನೊಂದು ಪಳ್ಳು ಅಂತ ಅಂದರೆ ಆ್ಯಕ್ಚುಲಿ ಇದು ನಮ್ಮ ಹಳ್ಳಿ ಕಡೆ ಕರಿತಕ್ಕಂಥದ್ದು ಪಳ್ಳು ಅಂತ. ಪಳ್ಳು ಬಿದ್ಬಿಟ್ಟವನೇ ಕಣ ಅಂತ ಅಂತಾರೆ. ಅಂದರೆ ಪಳ್ಳು ಅನ್ನೋದಕ್ಕೆ ಏನಪ್ಪ ಒಂದು ಉದಾಹರಣೆ ಕೊಡ್ಬೋದು ಅಂದರೆ, ಪಳ್ಪಳ್ಳಂಗೆ ಆಡ್ತಾನೆ ಅಂತ ಹೇಳ್ತಾರೆ ನಮ್ಮ ಮಂಡ್ಯ ಮಳವಳ್ಳಿ ಕಡೆ. ಅಂದರೆ ಸೀರಿಯಸ್ನೆಸ್ ಇಲ್ದಿರತಕ್ಕಂಥದ್ದು ಆಯಿತಾ. ಕೆಲವರು ಏನು ಎಲ್ಲ ಮೀಸೆ ಗೀಸೆ ಬಿಟ್ಕೊಂಡು ನನ್ನ ಗೌಡ ಅದು ಇದು ಅಂತ ಮೆರಿತಾ ಇರ್ತಾರೆ. ಅಂತರ ಹತ್ರ ಹೋಗ್ಬಿಟ್ಟು ಕಾಲು ಎಳಿತಾರೆ ನೋಡಿ, ಕಾಲು ಎಳಿಯೋದಕ್ಕೆ ಆಲ್ಮೋಸ್ಟ್ ಪಳ್ಳು ಅಂತ ಕರೀತಾರೆ ನಮ್ಮ ಕಡೆ. ಇನ್ನೊಂದು ಮಾತಿನ ಮಲ್ಲ. ಮಾತಿನ ಮಲ್ಲ ಜಗ್ಗೇಶ್ ಫಿಲ್ಮೇ ಐತಲ್ವಾ, ಮಾತಿನ ಮಲ್ಲ. ಯಾವುದೇ ಒಂದು ಸಂದರ್ಭದಲ್ಲಾಗಿರ್ಬೋದು, ಎಲ್ಲೇ ಆಗಿರ್ಬೋದು, ಮಾತಿನ ಮಲ್ಲ, ಮಾತಲ್ಲೇ ಮನೆ ಕಟ್ಟೋದು. ಆ್ಯಕ್ಚುಲಿ ಗಿಲ್ಲಿ ಇದುವರೆಗೂ ಕೂಡ ಇಲ್ಲಿವರೆಗೂ ಬಂದಿರತಕ್ಕಂಥದ್ದು ಮಾತಿನಿಂದಲೇ, ಅದರಲ್ಲಿ ಡೌಟ್ ಬೇಡ. ಇನ್ನೊಂದು ನೋಡಿ, ಅವನೇ ಹೇಳ್ಕೊಂಡೆ ಆ್ಯಕ್ಚುಲಿ ಪ್ರೋಮೋದಲ್ಲಿ, ಸಕಲ ಕಲಾ ವಲ್ಲಭ ಎಲ್ಲ ಆಟವ ಬಲ್ಲವ. ಅಬಾ ಅಂದರೆ ಮೇಲ್ಗಡೆ ಏನು ಹೇಳಿದಾನೋ ಅದಕ್ಕೆಲ್ಲದಕ್ಕೂ ಕೂಡ ಒಂದೇ ಹ್ಯಾಶ್ಟ್ಯಾಗಲ್ಲಿ ಆ್ಯಕ್ಚುಲಿ ಒಂದೇ ಪದದಲ್ಲಿ ಮುಗಿಸ್ಬಿಟ್ಟಿದ್ದಾನೆ, ಸಕಲ ಕಲಾ ವಲ್ಲಭ ಎಲ್ಲ ಆಟ ಬಲ್ಲವ. ಎಸ್, ಇದು ಭಾಳ ಅಂದರೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಗಿಲ್ಲಿ ಮೇಲ್ಗಡೆ ಹೇಳಿದ್ದಾನೆ, ಎಲ್ಲವೂ ಕೂಡ ಇಲ್ಲಿ ಹೇಳ್ಬಿಟ್ಟಿದ್ದಾನೆ. ಎಸ್, ಗಿಲ್ಲಿ ನಿಜವಾಗ್ಲೂ ಇನ್ನು ಹೊರಗಡೆ ಬಂದರೆ ಅಭಿಮಾನಿಗಳು ಇದೇ ರೀತಿಗಳು ಕರೆಯೋದು ಡೌಟೇ ಬೇಡ ಗಿಲ್ಲಿಗೆ. ಆನಂತರ ಇಲ್ಲಿ ರಕ್ಷಿತಾ ಆ್ಯಕ್ಚುಲಿ ಒಂದು ಹ್ಯಾಶ್ಟ್ಯಾಗನ್ನು ಬರ್ಕೊಂಡಿದ್ದು ನಾನು ನೋಡಿದ್ದೆ. ಅದೇನಪ್ಪ ಅಂದರೆ ಪಟಾಕಿ ರಕ್ಷು ಅಂತ ಕರಿಬೇಕಂತ ರಕ್ಷಿತನ್ನ. ಆಮೇಲೆ ಅಶ್ವಿನಿ ಗೌಡ ಅವರು ಏನು ಛಲಗಾರ್ತಿ ಹಾಗೆ ಹೀಗೆ ಏನೇನೋ ಹೇಳ್ಬಿಟ್ರು, ಅಭಿಮಾನಿಗಳು ಒಂದೊಂದ್ಸರಿ ಒಂಥರ ಕರೀತಾರೆ. ಆದರೆ ನಾವು ನಮ್ಮ ಒಂದು ಛಲದಿಂದ ಧೈರ್ಯದಿಂದ ಆಟ ಆಡಬೇಕು, ನಮ್ಮ ಥರವನ್ನು ನಾವು ಬಿಡಬಾರ್ದು, ಏನೇನೋ ಅಂತ ಹೇಳಿದ್ರು ಅಶ್ವಿನಿ ಗೌಡ ಅವರು. ಎಸ್, ಎಲ್ಲದಕ್ಕೂ ಕಾಲ ಅನ್ನೋದು ಉತ್ತರ ಕೊಡುತ್ತೆ, ಯಾವುದು ಸರಿ ಯಾವುದು ತಪ್ಪು, ಯಾರ ಅಭಿಮಾನಿಗಳು ಹೆಂಗೆ ಕರಿಬೇಕು ಹೆಂಗೆ ಕರಿಬಾರ್ದು. ಎಸ್, ಒಟ್ಟಿನಲ್ಲಿ ಬಿಗ್ ಬಾಸ್ ಫಿನಾಲೆ ಬಂದಿದೆ, ಇನ್ನೇನು ಹತ್ತತ್ರ ಬಂದ್ಬಿಡ್ತು. ನೋಡೋಣ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ. ನಿಮ್ಗೇನು ಅನ್ನಿಸ್ತು? ತಪ್ಪದೆ ಕಮೆಂಟ್ ಮಾಡಿ. ನಮಸ್ಕಾರ.